ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ಒಂದು ರೆಸಿಪಿ ಮತ್ತು ಡೈಲಿ ವ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ನಾವು ಬೆಳಗ್ಗೆ ಬೇಗ ಹೇಳ್ತೀವಿ, ಹಾಗೆ ಹಾಲನ್ನು ಗೇಟಲ್ಲಿ ಹಾಕಿ ಇಟ್ಬಿಟ್ಟು ಹೋಗಿರ್ತಾರೆ ತಾತ ಒಬ್ಬರು. ನಾವು ಅವ್ರ ಹತ್ರ ಹಾಲು ತೊಗೊಳ್ತೀವಿ. ಅದಾದಮೇಲೆ ಡೈಲಿ ನನಗೆ ಅಡುಗೆ ಮಾಡೋದಕ್ಕೆ ಮತ್ತು ಕೆಲಸ ಇರುತ್ತಲ್ವ, ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆಫೀಸ್ ಕೆಲಸಕ್ಕೆ ಅಂತ ಇದು ಮಾಡ್ತೀನಿ ನಾನು. ಸೊ ಒಬ್ಬರು ಮಗನನ್ನು ನೋಡ್ಕೋಬೇಕಾಗತ್ತೆ. ಸೊ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಮೊದಲೇ ನಾನೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಸೊ ಬೇಗನೆ ಎದ್ದು 5 ಗಂಟೆ ಮೊದಲೇ ಆವಾಗಲೇ ಎದ್ದಿರ್ತೀವಿ. ಸೊ ನಾನು ಆ ದಿನ ಕಡುಬು ಮಾಡಿದ್ದೆ, ಸೌತೆಕಾಯಿ ಕಡುಬು. ಸೊ ಬಾಳೆಲೆಲ್ಲ ಇತ್ತು, ಊರಿಂದ ತಂದಿದ್ದು ಅಲ್ಲ. ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲನೂ ಬೇಗನೆ ಆಗುತ್ತೆ. ಸೊ ಗುರುವಾರ ಆಗಿದ್ದರಿಂದ ನನಗೆ ರಾಯರಿಗೆ ತುಪ್ಪ ದೀಪ ಇಡೋದು ಇದೆಲ್ಲ ಇರುತ್ತೆ. ಹಾಗಾಗಿ ನಾನೆಲ್ಲ ಕ್ವಿಕ್ಕಾಗಿ ಮಾಡ್ಕೊತೀನಿ. ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ಆಮೇಲೆ ದೀಪ ಇಡ್ತೀನಿ ನಾನು. ಯಾಕಂದರೆ ತಿಂಡಿ ಫಸ್ಟ್ ಮಗ ಸಣ್ಣವನಿರೋದ್ರಿಂದ ಅವನಿಗೆ ಕೊಡಬೇಕಾಗತ್ತೆ, ಅವನಿಗೆ ಹಸಿವೆ ಆಗುತ್ತೆ. ಬೇಗ ಎದ್ದಿರ್ತಾನೆ ಅವನು, ಯೂಶ್ವಲಿ 6ಗೆಲ್ಲ ಎದ್ದಿರ್ತಾನೆ. ಸೊ ಆಮೇಲೆ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಅವ್ನು ನಿದ್ದೆ ಮಾಡ್ತಾನೆ ಸ್ವಲ್ಪ. ಹಾಗಾಗಿ ಹಂಗೆ ಮಾಡ್ತೀನಿ. ಸೊ ಗುಡಿಸೋದು ಒರೆಸೋದು ಎಲ್ಲ ಇರುತ್ತೆ. ಮನೆ ಕ್ಲೀನಿಂಗ್ ಒಂದು ಸ್ವಲ್ಪ ಮಟ್ಟಿಗಾದರೂ ಮಾಡಬೇಕಾಗತ್ತೆ. ಹಾಗೆ ಮನೆ ಮುಂದೆ ನೀರು ಹಾಕಿ ಗುಡಿಸೋದು ನಮ್ಮಲ್ಲಿ ಅದೊಂದು ಸಂಸ್ಕೃತಿ ಅಲ್ವಾ. ಮನೆ ಮುಂದೆ ಪ್ರತಿದಿನ ನೀರು ಹಾಕಿ ಗುಡಿಸೋದು ಅದೊಂದು ಡೈಲಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು. ಪ್ರತಿದಿನ ಎಲ್ಲರೂ ಮಾಡ್ತಾರೆ ಯೂಶ್ವಲಿ. ಹಾಗಾಗಿ ನಾನು ಅಷ್ಟೇ ಮನೆ ಮುಂದೆ ಒಂದು ಸ್ವಲ್ಪ ಪಾರ್ಕಿಂಗ್ ಎಲ್ಲ ನೀರು ಹಾಕಿ ಪ್ರತಿದಿನ ಗುಡಿಸ್ತೀನಿ. ಹಾಗೆ ಹೂವಿನ ಗಿಡ ಸ್ವಲ್ಪ ಎದುರುಗಡೆ ಕ್ರೋಟನ್ಸ್ ಇದೆಲ್ಲ ಇಟ್ಟಿದ್ದೀವಿ, ಅದಕ್ಕೂ ಒಂಚೂರು ನೀರೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡ್ತೀನಿ ಬೆಳಗ್ಗೆ ಹೊತ್ತೆ. ಸೊ ಹಾಗೆ ಅದಾದಮೇಲೆ ಮಗನಿಗೆ ತಿಂಡಿ ತಿನ್ನಿಸ್ತಾ ಇದ್ದೆ. ಅವನು ತಿಂಡಿ ತಿನ್ನೋಕ್ಕೆ ಒಂದು ಸ್ವಲ್ಪ ಹಠ ಮಾಡ್ತಾನೆ ಬೆಳಗ್ಗೆ ಆಗಿರೋದ್ರಿಂದ ಒಂದು ಸ್ವಲ್ಪ. ಹಾಗಾಗಿ ನಾನು ಮತ್ತೆ ಹಾಕ್ಕೊಂಡು ತಿನ್ನೋಕ್ಕೆ ಕಡುಬು ಅಂತ ಸೌತೆಕಾಯಿ ಕಡುಬು ಮಾಡಿದ್ದೆ, ಬಳೆಲೆ ಕಡುಬು. ಸೊ ತುಪ್ಪ ಮತ್ತು ಜಾಮ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು, ಮೊಸರು ಕಡಿಬೇಕು, ಬೆಣ್ಣೆ ತೆಗಿಬೇಕು, ಅದೆಲ್ಲ ಮಾಡ್ಕೋತಾ ಇದ್ದೆ. ಇದು ಗಿಣಿಕೆ ಸೊಪ್ಪು ಅಂತ ಹೇಳಿ ಆಯಿತಾ, ತಂಬುಳಿ ಎಲ್ಲ ಮಾಡ್ಬೋದು. ಬಿಡಿಸ್ಕೊಂಡಿದ್ದೀನಿ, ಒಂದು ಸರ್ತಿ ವಾಶ್ ಮಾಡ್ಕೋಬೇಕು ಇದನ್ನು. ಸೊ ಹೀಗೆ ಇದನ್ನು ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನಾನು ಊರಿಂದ ಬರುವಾಗ ತೊಗೊಂಬಂದಿರೋದು. ಸೊ ನಿಮಗೂ ತೋರಿಸ್ಕೊಂಡಿದ್ರೆ ತಂಬುಳಿ ಮಾಡ್ಬೋದು. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ ಈ ಥರ ಇರುತ್ತೆ ಇದು. ಮಿಕ್ಸರ್ ಜಾರಿಗೆ ನಾನು ಹಸಿಮೆಣಸು 2 ಇದು ಸೂಜಿ ಮೆಣಸು ಹಾಕ್ಕೊಂಡಿದ್ದೀನಿ. ಗಾಂಧಾರಿ ಮೆಣಸು ಅಂತ ಕೂಡ ಹೇಳ್ತಾರೆ ಇದು. ಸೊ ಹಾಗೆ ತೆಂಗಿನ ತುರಿ, ಈಗ ನಾನು ತುಪ್ಪದಲ್ಲಿ ಹುರ್ಕೊಂಡಿರೋಂತಹ ಗಿಣಿಕೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಫಸ್ಟಿಗೆ. ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಈಗ ಬೇಕಾದರೂ ಹಾಕ್ಬೋದು, ಇಲ್ಲ ಮತ್ತೇನೂ ಹಾಕ್ಕೊಳ್ಬೋದು. ಈಗ ಈ ಥರ ರುಬ್ಕೊಂಡಾಯ್ತು ಇದನ್ನು. ಇನ್ನು ಇದಕ್ಕೆ ಮಜ್ಜಿಗೆ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸಟ್ಗ ಅಂದಾಜು ಎಷ್ಟು ಮಾಡ್ಕೋತೀವಿ ಹಾಗೆ ಒಂದು 2 ಸಟ್ಗ ಅಂದಾಜು ಹಾಕ್ಕೋಬೇಕು. ಹುಳಿ ಮಜ್ಜಿಗೆ ಈಗ ಮೇಲಾರ ಅಂದರೆ ಮಜ್ಜಿಗೆ ಹುಳಿ ಮಾಡುವಾಗೂ ಹಾಗೆ ಒಂದು 2 ಸಟ್ವಾಗ ಮಜ್ಜಿಗೆ ಹಾಕ್ಕೊಂಡೆ ನಾನು. ಚೂರು ಉಪ್ಪು ಹಾಕ್ಕೊಳ್ಳೋದು, ಒಂಚೂರು ಉಪ್ಪು ಹಾಕ್ಕೊಂಡು ಈಗ ಒಗ್ಗರಣೆ ಹಾಕಿದರೆ ಗಿಣಿಕೆ ಸೊಪ್ಪಿನ ತಂಬುಳಿ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಅಕ್ಕಿ ತೊಳೆದಿರೋಂಥ ನೀರಿರುತ್ತಲ್ಲ, ಅಕ್ಕಿ ತೊಳೆದಿರೋ ನೀರು, ಚಹಾ ಮಾಡಿರೋಂಥ ಅದರ ಕರಿಗಳೆಲ್ಲ ಅದನ್ನೆಲ್ಲ ಗಿಡಕ್ಕೆ ಹಾಕಿದರೆ ತುಂಬ ಸೊಂಪಾಗಿ ಬೆಳೆಯುತ್ತೆ. ಒಳ್ಳೆ ಪೋಷಕಾಂಶ ಗಿಡಗಳಿಗೆ ಸಿಗುತ್ತೆ. ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲ ಇದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮೇಲೆ ಟೆರೇಸಲ್ಲಿರೋಂಥ ಗಾರ್ಡನ್ಗೆ ಹಾಕ್ತೀನಿ. ಸೊ ಸೇವಂತಿಗೆ ಗಿಡಗಳು, ಮಲ್ಲಿಗೆ ಗಿಡ ಎಲ್ಲ ಇದೆ ನನ್ನ ಹತ್ರ. ಸೊ ಅಕ್ಕಿ ತೊಳೆದಿರೋಂಥ ನೀರು ಮತ್ತು ಚಹಾದ್ದು ಇರುತ್ತಲ್ಲ, ಮತ್ತು ಉಳ್ಕೊಂಡಿರೋದು ಚಹಾದ್ದು, ಕಾಫಿದ್ದೆಲ್ಲ ಡಿಕಾಕ್ಷನ್ಸ್ ಅಲ್ಲ, ಅದನ್ನೆಲ್ಲ ಗಿಡಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದಾದಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ತುಪ್ಪ ದೀಪ ಇಡಬೇಕಲ್ವ ರಾಯರಿಗೆ. ಹಾಗಾಗಿ ಬೇಗ ಬೇಗ ಮುಗಿಸ್ತೀನಿ. ನನಗೆ ಇಷ್ಟು ಕೆಲಸಗಳು ಬೆಳಗ್ಗೆ ಒಂದು 9-9:30ಗೆ ಆಗಿಬಿಡತ್ತೆ. ಸೊ ಬೇಗನೆ ಆಗಿಬಿಡುತ್ತೆ, ಯಾಕಂದರೆ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಮೊದಲೇ ಎಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ನನಗೂ ಆಫೀಸ್ ಕೆಲಸ ಇರುತ್ತೆ. ಗುರುವಾರ ಆಗಿರೋದ್ರಿಂದ ತುಪ್ಪ ದೀಪ ಇಟ್ಟು 108 ರಾಘವೇಂದ್ರ ರಾಯರ ಹೆಸರು ಅದು ಹೇಳ್ತೀನಿ. ಸೊ ಹಾಗಾಗಿ ಅದೊಂದಷ್ಟು ಕೆಲಸ ಇರುತ್ತೆ.
ಅದಾಗಿ ನಾನು ಮಿಕ್ಕಿದ ಕೆಲಸ ಮಾಡೋದು. ಹಾಗೆ ಸೌತೆಕಾಯಿ ಪಲ್ಯ ಮಾಡಿದ್ದೆ ತಂಬುಳಿ ಜೊತೆ, ಅದನ್ನು ಕೂಡ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಚಟ್ಪಟ ಅಂದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನೆಲ್ಲ ಹಾಕ್ಕೊಂಡೆ. ಮೆಣಸು ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸೊ ಇದು ಸೌತೆಕಾಯಿ ಹೆಚ್ಚಿರೋದನ್ನು, ಮಂಗಳೂರು ಸೌತೆಕಾಯಿ ಹೆಚ್ಚಿರೋದನ್ನು ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ಯಾಕಂದರೆ ನೀರು ಬೇಕಾಗಲ್ಲ, ಬಟ್ ಅದು ಡ್ರೈ ಆಗಿತ್ತು. ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡೆ. ಹಾಗೆ ಅಚ್ಕಾರದ ಪುಡಿ, ನಾನು ಜಾಸ್ತಿ ಖಾರ ಮಾಡಿಲ್ಲ. ಹಾಗೆ ಉಪ್ಪು ಹಾಕ್ಕೊಂಡೆ, ಜಾಸ್ತಿ ಖಾರ ಮಾಡಿದರೆ ಮಗನಿಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫ್ಲೇವರಿಗೆ ಬೆಲ್ಲ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡೆ. ಯಾಕಂದ್ರೆ ತೆಂಗಿನ ತುರಿ ಕೊನೆಗೆ ಹಾಕ್ಕೊಳ್ಬೋದು, ಬಟ್ ಹಸ್ಬೆಂಡ್ಗೆ ಟಿಫಿನ್ಗೆಲ್ಲ ಕೊಡ್ತೀವಿ ಅಂತ ಅಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದು ಸ್ವಲ್ಪ ಬಿಸಿ ಆಗಿಲ್ಲ ಅಂತ ಹೇಳಿದರೆ ಊಟ ಮಾಡೋದು ಸ್ವಲ್ಪ ಲೇಟ್ ಆದರೆ ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ ತೆಂಗಿನಕಾಯಿ. ಹಾಗಾಗಿ ನಾನು ಫಸ್ಟ್ಗೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಅದೆಲ್ಲ ಆದಮೇಲೆ ನಾನು ಟಿಫಿನೆಲ್ಲ ಹಾಕ್ಕೊಟ್ಟಾದ್ಮೇಲೆ ನಾನು ಆಫೀಸ್ ವರ್ಕಿಗೆ ಅಂತ ಕೂತ್ಕೊಂಡೆ. ಆಫೀಸ್ ವರ್ಕು ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಶಿಫ್ಟ್ ನೆಕ್ಸ್ಟ್ ಮಧ್ಯಾಹ್ನ ಆಗಿದ್ರೂ ಬೇಗನೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಪೆಂಡಿಂಗ್ ವರ್ಕ್ಗಳು, ಮೇಲ್ಸ್ ಚೆಕ್ ಮಾಡೋದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಮಗ ಒಂದು ಸ್ವಲ್ಪ ಸ್ನಾನ ಆಗಿ ನಿದ್ದೆ ಮಾಡಿರ್ತಾನಲ್ಲ, ಆ ಟೈಮಿಗೆ ನಾನು ಅದನ್ನೆಲ್ಲ ಮಾಡ್ಕೊತೀನಿ. ಸೊ ನನಗೆ ಆಮೇಲೆ ಈಸಿ ಆಗುತ್ತೆ, ಹಾಗಾಗಿ ಮಾಡ್ಕೊತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ವರ್ಕಿಂಗ್ ಇದೆಲ್ಲ ಮುಗಿಸ್ಕೊಂಡು ಇದು ಮಾಡ್ಕೋತೀನಿ. ಸೊ ಅದಾದಮೇಲೆ ಪಲ್ಯ ಒಲೆಯಲ್ಲಿ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ಬಿಟ್ಟು ಹೋದೆ. ಹೀಗೆ ಮಾಡಬೇಕಾಗತ್ತೆ ಕೆಲಸ. ಸೊ ಅದೆಲ್ಲ ಆಗಿ ಪಲ್ಯ ಆಗಿತ್ತು, ರೆಡಿ ಆಗಿತ್ತು. ಸೊ ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಹೊತ್ತಿಗೆ ನಾನು ಬಟ್ಟೆ ತೆಗಿಯೋಕ್ಕೆ ಅಂತ ಬಂದೆ. ಮಗ ಸ್ವಲ್ಪ ನಿದ್ದೆ ಮಾಡಿದ್ದ ಆ ಟೈಮಲ್ಲಿ ಕ್ವಿಕ್ಕಾಗಿ ಬಂದು ಬಟ್ಟೆ ತೆಕ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಬಂದೆ. ಸೊ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆಮೇಲೆ ಮಳೆ ಬಂದರೆ, ಮಳೆ ಬರೋದು ಇಲ್ಲ ಈ ಕಡೆ, ಆ ಕಡೆ ಬಿಸಿಲು ಇಲ್ಲ ಅನ್ನೋ ಥರ ಇರುತ್ತೆ ವೆದರು. ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಬಿಡ್ತೀನಿ. ಮಗ ನಿದ್ದೆ ಮಾಡಿದರೆ ಹೋಗೋದಕ್ಕಾಗತ್ತೆ, ಇಲ್ಲಾಂದರೆ ಹಸ್ಬೆಂಡ್ ಬಂದಮೇಲೆ ತೆಗಿಬೇಕಾಗತ್ತೆ. ಯಾಕಂದರೆ ಅವನನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಅವ್ನು ನಿದ್ದೆ ಮಾಡಿದರೆ ಕ್ವಿಕ್ಕಾಗಿ ಹೋಗಿ ತೊಗೊಂಬರ್ಬೋದು. ಹಾಗೆ ಸಂಜೆ ಹೊತ್ತಿಗೆ ಟೀ ಕಾಫಿ ಎಲ್ಲ ಆದಮೇಲೆ ಮಗನಿಗೆ ಫ್ರೂಟ್ಸ್ ಕಟ್ ಮಾಡೋಣ ಅಂತ ಇದ್ದೆ. ಆರೆಂಜ್ ಇತ್ತು. ಹಾಗಾಗಿ ಮಕ್ಕಳಿಗೆ ಹೇಗೆ ಅಂದರೆ 5 ಟೈಮ್ಸ್ ಫುಡ್ ಕೊಡಬೇಕು ಅಂತಾರೆ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಹಾಗೆ ಸಂಜೆ ಮತ್ತು ಬೆಳಗ್ಗೆ ಅವರು ಸ್ವಲ್ಪ ಹಸುವಾದರೆ ಅಂತೇಳಿ ಸಂಜೆ ನಾನು ಫ್ರೂಟ್ಸ್ ಕೊಡ್ತೀನಿ. ಕೆಲವೊಂದು ಸತಿ ಅವಲಕ್ಕಿ ಈ ಥರ ಏನಾದರೂ ಮಾಡಿಕೊಂಡು ಕೊಡ್ತೀನಿ. ಬೆಳಗ್ಗೆ ಕೊಡೋದಕ್ಕಾಗಲ್ಲ ಮಧ್ಯದಲ್ಲಿ, ಯಾಕಂದರೆ ಅವ್ನು ನಿದ್ದೆ ಮಾಡಿರ್ತಾನೆ ಬೆಳಗ್ಗೆ ತಿಂಡಿ ತಿಂದು ಸ್ನಾನ ಎಲ್ಲ ಆಗಿ. ಸೊ ಹಾಗಾಗಿ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ರಾತ್ರಿ ಆಯಿತು. ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಮತ್ತು ಪಲ್ಯ ಎಲ್ಲ ಇತ್ತಲ್ವ ಮಧ್ಯಾಹ್ನದೇ. ಸೊ ಎಲ್ಲ ಬಿಸಿ ಮಾಡ್ಕೋತಾ ಇದ್ದೆ. ಎಲ್ಲನೂ ಬಿಸಿ ಮಾಡಿನೇ ಊಟ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಡೇಗೆ ನನಗೆ ಬಟಾಣಿ ಬೇಕಿತ್ತು, ಸಾಂಬಾರು ಮಾಡೋಣ ನೆಕ್ಸ್ಟ್ ಡೇ ಅಂತೇಳಿ ಇಟ್ಕೋಬೇಕಾಗಿತ್ತು. ಬಟಾಣಿನ ನೆನೆಸಿಟ್ಕೊಳ್ಳೋಕ್ಕೆ ಅಂತೇಳಿ ನಾನು ಇಟ್ಕೊಳ್ತಾ ಇದ್ದೆ. ಸೊ ಅದೆಲ್ಲ ತೆಗೆದು ಅದೆಲ್ಲ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ರಾತ್ರಿನೇ ಮಾಡ್ಕೋಬೇಕಾಗತ್ತೆ, ನೆಕ್ಸ್ಟ್ ಆಫೀಸ್ ಇರೋದ್ರಿಂದ. ವಾರದ ದಿನಗಳಲ್ಲಿ ತುಂಬಾ ಬ್ಯುಸಿ ಇರ್ತೀವಿ, ಏನೂ ಬೇರೆ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬಟಾಣಿ ತೊಳೆದು ನೆನೆಸಿ ಆಮೇಲೆ ಹಾಲಿಗೆ ಹೆಪ್ಪಾಕಿ, ಹಾಲು ತಣ್ಣಗಾದ್ಮೇಲೆ ಹಾಲಿಗೆ ಒಂದು ಸ್ವಲ್ಪ ಹೆಪ್ಪಾಕಿ ಮೊಸರು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಹೆಪ್ಪಾಕ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ನಾನು ಮನೇಲಿ ಮೊಸರು, ಮಜ್ಜಿಗೆ ಎಲ್ಲ ಮಾಡೋದು, ಬೆಣ್ಣೆ ಕೂಡ ಕಡೋದು ತೆಗೆದು ತುಪ್ಪ ಮಾಡ್ತೀನಿ ವಾರದ ಕೊನೆಯಲ್ಲಿ. ಸೊ ಅದೆಲ್ಲ ಆದಮೇಲೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಂದು ಈ ಥರ ಇರುತ್ತೆ ಒಂದು ದಿನಚರಿ ನಂದು. ಸೊ ಎಲ್ಲ ಸ್ಲ್ಯಾಪ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಕಿಚನ್ನ ಲೈಟ್ ಆಫ್ ಆಗುತ್ತೆ. ಇದಿಷ್ಟು ಕ್ಲೀನ್ ಮಾಡಿಲ್ಲ ಅಂದರೆ ಏನಂದರೆ ಜಿರಳೆಗಳೆಲ್ಲ ಸೇರಿಕೊಳ್ತವೆ. ಈ ಥರ ಕೋಲಿನ ಏನಾದರೂ ಸ್ಪ್ರೇ ಮಾಡ್ಕೊಂಡು ಮಾಡ್ತೀನಿ. ಸೊ ಕೊನೆಗೆ ನೋಡಿ ಕಿಚನ್ ಕ್ಲೀನ್ ಆಗಿದೆ. ಸೊ ಏನು ಅಂತ ಹೇಳಿದರೆ ಲೈಟನ್ನು ಆಫ್ ಮಾಡ್ತೀನಿ, ಹಾಗೆ ಕಿಚನ್ ಕ್ಲೋಸ್ ಆಗುತ್ತೆ. ಊಟ ಎಲ್ಲ ನಾವು ಒಂದು 8 ಗಂಟೆಗೆಲ್ಲ ರಾತ್ರಿ ಊಟ ಮಾಡಿಬಿಡ್ತೀವಿ ಬೇಗ. ಹಾಗಾಗಿ ಅಲ್ಲಿವರೆಗೂ ಟಾಟಾ ಬಾಯ್.